ಸರ್ವೇಭ್ಯ ನಮಸ್ಕಾರ. ಮಮ ನಾಮ ಸೌಮ್ಯಶ್ರೀ ಶರ್ಮಾ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಹೇಗೆ ನಮಗೆ ಜೀರ್ಣ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ. ವಿನಾಕಾರಣ ಸುಸ್ತಾಗ್ತಾ ಇರೋವಂಥದ್ದು, ಪದೇ ಪದೇ ಆಲಸ್ಯ ಅನಿಸೋದು, ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಆಗದೇ ಇರೋವಂಥದ್ದು, ಅಥವಾ ಕೆಲಸ ಮಾಡಬೇಕಂತ ಅನಿಸಿದ್ರೂ ಶಕ್ತಿ ಸಾಲದೇ ಇರೋದು, ಈ ಥರದ ಸಮಸ್ಯೆ ಎಲ್ಲ ನಿಮ್ಮಲ್ಲಿದ್ದರೆ ದಯವಿಟ್ಟು ಈ ಒಂದು ಸಿಂಪಲ್ ಉಪಾಯವನ್ನು ಉಪಯೋಗಿಸಿ ಇವತ್ತಿನ ದಿನ ನೀವು ಯಾವತ್ತೂ ಕೇಳ್ತಾ ಇರೋವಂಥ ಪ್ರಶ್ನೆ, ಜೀರ್ಣ ಆಗಿದ್ದು ಹೇಗೆ ಗೊತ್ತಾಗತ್ತೆ? ಮೊದಲಿನ ಆಹಾರ ಜೀರ್ಣ ಆದ ಹೊರತು ಊಟ ಮಾಡಬೇಡ ಅಂತ ಹೇಳ್ತಾರೆ. ಹೇಗಪ್ಪ ನಮಗೆ ಗೊತ್ತಾಗತ್ತೆ ಆಹಾರ ಜೀರ್ಣ ಆಗಿದೆಯಾ ಇಲ್ವಾ ಅಂತ ಸರಿಯಾಗಿ ತಿಳಿದುಕೊಳ್ಳುವ ರೀತಿ ಯಾವುದು? ಆಯುರ್ವೇದದಲ್ಲಿ ಅದರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಬೇಕು ಅಂತಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಆಗ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಇನ್ಯಾಕೆ ತಡ, ಬನ್ನಿ ತಿಳ್ಕೊಳ್ಳೋಣ. ಹೇಗೆ ನಮಗೆ ಜೀರ್ಣ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ, ಸರಿಯಾದ ರೀತಿಯಲ್ಲಿ ನಾವು ಇದನ್ನ ಕಂಡುಕೊಳ್ಳೋದು ಹೇಗೆ, ಇದರ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೀರ್ಣ ಆಗಿರೋದು ನಮ್ಗೆ ಹೇಗೆ ಗೊತ್ತಾಗತ್ತೆ? ನಾವು ಮೊದಲನೇ ತಿಂದಿರೋ ಆಹಾರ ನಮಗೆ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ ಅನ್ನೋದಕ್ಕೆ ಆಯುರ್ವೇದ ಸಂಹಿತೆಯಲ್ಲಿ ಒಂದು ಸುಂದರವಾದ ಶ್ಲೋಕ ಇದೆ. ಮಾಧವ ನಿಧಾನ ಅನ್ನೋ ಒಂದು ಸಂಹಿತೆಯಲ್ಲಿ ನಮಗೆ ಈ ಒಂದು ಶ್ಲೋಕ ನೋಡಲಿಕ್ಕೆ ಸಿಗತ್ತೆ. ಅದೇನಂತ ಅಂದರೆ, ಉದ್ಗಾರ ಶುದ್ಧಿರುತ್ಸಾಹ ವೇಗೋತ್ಸರ್ಗ ತಥೋಚಿತ ಲಘುತ ಅಕ್ಷುತ್ ಪಿಪಾಸಾಚ ಜೀರ್ಣಾಹಾರಸ್ಯ ಲಕ್ಷಣಂ ಅಂತಂದರೆ, ಯಾವಾಗ ನಮ್ಮ ಒಂದು ಆಹಾರ ಜೀರ್ಣ ಆಗಿದೆಯೋ ಆಗ ಕೆಲವೊಂದಿಷ್ಟು ಈ ಲಕ್ಷಣಗಳು ನಮ್ಮಲ್ಲಿ ಕಂಡು ಬರ್ತದೆ. ಆ ಲಕ್ಷಣಗಳು ಯಾವ್ಯಾವುದು? ಉದ್ಗಾರ ಶುದ್ಧಿ. ಉದ್ಗಾರ ಶುದ್ಧಿ ಅಂದರೆ ಶುದ್ಧ ಉದ್ಗಾರ. ಶುದ್ಧ ಉದ್ಗಾರ ಈಗ ತೇಗು ಬರೋದು ಅಂತ ನಾವು ಹೇಳ್ತೀವಿ ಅಲ್ವಾ? ಸಾಮಾನ್ಯವಾಗಿ ತೇಗು ಊಟ ಮಾಡೋವಾಗಲೂ ಬರುತ್ತೆ, ಊಟ ಆದ ತಕ್ಷಣದಲ್ಲಿ ಕೂಡ ಬರುತ್ತೆ. ಹಾಗೆಯೇ ಊಟ ನಾವು ತಿಂದಿರೋದು ಜೀರ್ಣ ಆದ ತಕ್ಷಣ ಕೂಡ ನಮಗೆ ಶುದ್ಧ ಉದ್ಗಾರ ಬರುತ್ತೆ. ಊಟದ ನಂತರದ 1-2 ಗಂಟೆಗಳಲ್ಲಿ ನಿಮಗೆ ಹುಳಿ ತೇಗು ಬರ್ತಾ ಇದೆ, ಕಹಿ ತೇಗು ಬರ್ತಾ ಇದೆ, ಅಥವಾ ನೀವೇನು ಆಹಾರವನ್ನು ತಿಂದಿದ್ದೀರಲ್ವ ಅದೇ ಟೇಸ್ಟು, ಅದೇ ಒಂದು ಸ್ಮೆಲ್ ನಿಮಗೆ ನಿಮ್ಮ ತೇಗಿನಲ್ಲಿ ಬರ್ತಾ ಇದೆ ಅಂತಂದರೆ ಅದು ಶುದ್ಧ ಉದ್ಗಾರ ಅಲ್ಲ. ಶುದ್ಧ ಉದ್ಗಾರ ಅಂತಂದರೆ ಕ್ಲಿಯರ್ ಆದಂಥ ಒಂದು ತೇಗು, ಅದರಲ್ಲಿ ಯಾವುದೇ ಹುಳಿ ರುಚಿ ಇರಲ್ಲ, ಕಹಿ ರುಚಿ ಇರಲ್ಲ, ಯಾವುದೇ ರೀತಿಯಾದ ಆಹಾರದ ಒಂದು ವಾಸನೆ ಅದರಲ್ಲಿ ಇರಲ್ಲ. ಅದು ಶುದ್ಧ ಉದ್ಗಾರ. ಇದು ಮೊದಲನೇ ಲಕ್ಷಣ. ನಿಮಗೆ ತೇಗು ಬರ್ತಾ ಇದೆ ಹಾಗೂ ಆ ತೇಗು ಶುದ್ಧವಾಗಿದೆ ಅಂತಂದರೆ ಅದು ಆಹಾರ ಜೀರ್ಣ ಆಗಿರುವಂಥ ಒಂದು ಲಕ್ಷಣ, ಉದ್ಗಾರ ಶುದ್ಧಿ. ಎರಡನೇ ಲಕ್ಷಣ ಬಂದು ಉತ್ಸಾಹ. ಉತ್ಸಾಹ ಅಂತಂದಾಗ ಒಂದು ಲವಲವಿಕೆ, ಕೆಲಸ ಮಾಡಲಿಕ್ಕೆ ಇರಬೇಕಾದಂಥ ಒಂದು ಮನಸ್ಸು, ಒಂದು ಆಸಕ್ತಿ. ಎಷ್ಟೋ ಸತಿ ಅಜೀರ್ಣ ರೋಗದಿಂದ ನೀವು ಬಳಲ್ತಾ ಇರುವಾಗ ನೋಡಿರ್ಬೋದು, ನಿಮಗೆ ಯಾವುದೇ ರೀತಿಯ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರಲ್ಲ, ಉಲ್ಲಾಸ ಇರಲ್ಲ. ಏನೇ ಒಂದು ವಸ್ತು ಅಥವಾ ವಿಷಯದ ಬಗ್ಗೆ ನೋಡಿದರೂ ನಿಮಗೆ ಒಂದು ವಿಶೇಷವಾದ ಆಸಕ್ತಿ ಅದರಲ್ಲಿ ಕಂಡುಬರಲ್ಲ. ಆದರೆ ಜೀರ್ಣ ಆಹಾರ ಲಕ್ಷಣದಲ್ಲಿ ನಿಮ್ಮ ಆಹಾರ ಸಂಪೂರ್ಣವಾಗಿ ಜೀರ್ಣ ಆದ ನಂತರ ನಿಮಗೆ ಒಂದು ಉಲ್ಲಾಸ, ಒಂದು ಉತ್ಸಾಹ, ಆ ಒಂದು ಹುಮ್ಮಸ್ಸು ನಿಮ್ಮಲ್ಲಿ ಕಂಡುಬರುತ್ತೆ. ಅದು ಉತ್ಸಾಹ. ಉದ್ಗಾರ ಶುದ್ಧಿ ಉತ್ಸಾಹ. ಯಾಕಂದರೆ ಊಟ ಆದ ತಕ್ಷಣದಲ್ಲಿ ನೋಡಿ ಮಲ್ಕೊಂಡು ಬಿಡಬೇಕು ಅನಿಸುತ್ತೆ, ಕೂತಲ್ಲೇ ಕೂತು ಬಿಡಬೇಕು ಅನಿಸುತ್ತೆ ಅಲ್ವಾ? ಆ ಒಂದು ಉತ್ಸಾಹ ನಮ್ಮಲ್ಲಿರಲ್ಲ. ಆದರೆ ಆಹಾರ ಜೀರ್ಣ ಆದ ನಂತರ ನಮಗೆ ಆ ಒಂದು ಉತ್ಸಾಹ ಕಂಡುಬರುತ್ತೆ. ಉದ್ಗಾರ ಶುದ್ಧಿ ಆಯಿತು, ಉತ್ಸಾಹ. ಉದ್ಗಾರ ಶುದ್ಧಿರುತ್ಸಾಹ ವೇಗೋತ್ಸರ್ಗೋ ಯಥೋಚಿತ ಅಂದರೆ ಯಾವ ರೀತಿಯಲ್ಲಿ ನಮ್ಮ ಮಲ ವಿಸರ್ಜನೆ ಆಗಬೇಕೋ, ಯಾವ್ಯಾವ ಸಮಯಕ್ಕೆ ಸರಿಯಾಗಿ ಉಚಿತವಾದ ಸಮಯದಲ್ಲಿ ನಮ್ಮ ದೇಹದಿಂದ ಮಲ ಹೊರ ಹೋಗುವಂಥದ್ದು. ಮಲ ವಿಸರ್ಜನೆ ಅಂದಾಗ ಇಲ್ಲಿ 3 ಥರದ ಮಲಗಳು. ಏನೇನು ಹೇಳಿ? ಮಲ, ಮೂತ್ರ ಹಾಗೂ ಸ್ವೇದ. ಈ 3 ಥರದ ಒಂದು ಮಲ ಏನಿದೆ ಅದು ನಮ್ಮ ದೇಹದಿಂದ ವಿಸರ್ಜನೆ ಆಗಬೇಕು. ಅದು ಉಚಿತವಾದ ಸಮಯದಲ್ಲಿ, ಉಚಿತವಾದ ರೀತಿಯಲ್ಲಿ
ಅದು ವಿಸರ್ಜನೆ ಆಗಬೇಕು. ಸೊ ನಿಮ್ಮಲ್ಲಿ ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಲ ವಿಸರ್ಜನೆ ಆಗ್ತಾ ಇದೆ ಅಂತಂದರೆ ನಿಮ್ಮ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗ್ತಾ ಇದೆ, ನಿಮ್ಮ ಜೀರ್ಣಕ್ರಿಯೆ ಪ್ರಕ್ರಿಯೆ ಸರಿ ಇದೆ ಅಂತ ಅರ್ಥ. ಉದ್ಗಾರ ಶುದ್ಧಿರುತ್ಸಾಹ ವೇಗೋತ್ಸರ್ಗ ಯಥೋಚಿತ ಲಘುತಾ ಕ್ಷುತ್ಪಿಪಾಸ ಚ. ಮುಂದಿನ ಇದರಲ್ಲಿ ಹೇಳ್ತಾರೆ ಆಚಾರ್ಯರು ಲಘುತ ಅಂತಂದರೆ ಲೈಟ್ನೆಸ್, ದೇಹ ಹಗುರ ಅನಿಸುವಂಥದ್ದು, ದೇಹ ಹಾಗೂ ಮನಸ್ಸು ಹಗುರ ಅನಿಸುವಂಥದ್ದು ಕೂಡ ಆಹಾರ ಜೀರ್ಣ ಆಗಿರೋದರ ಲಕ್ಷಣ ಲಘುತ. ಕ್ಷುತ್ ಮತ್ತೆ ಹಸಿವೆ ಆಗುವಂಥದ್ದು, ಕ್ಷುತ್ ಅಂದರೆ ಹಸಿವು, ಮತ್ತೆ ಹಸಿವಾಗಲಿಕ್ಕೆ ಶುರುವಾಗುವಂಥದ್ದು. ಪಿಪಾಸ ಬಾಯಾರಿಕೆ ಆಗುವಂಥದ್ದು. ಇವೆಲ್ಲವೂ ಕೂಡ ಜೀರ್ಣ ಆಹಾರದ ಲಕ್ಷಣಗಳು. ಖಂಡಿತ ಆಹಾರ ನೀವೀಗ 2 ಗಂಟೆಗೆ ಊಟ ಮಾಡಿದರೆ 3:30, 4:00, 4:30 ಹೊತ್ತಿಗೆ ಅಂದರೆ ನಿಮ್ಮ ಜೀರ್ಣ ಶಕ್ತಿಯ ಮೇಲೆ ಸಂಬಂಧಪಟ್ಟಂತೆ ನಿಮಗೆ 4:30 ಹೊತ್ತಿಗೆ ಮತ್ತೆ ಚಿಕ್ಕದಾಗಿ ಹಸಿವು ಅಥವಾ ಬಾಯಾರಿಕೆ ಕಾಣಿಸ್ಕೊಳ್ಳುತ್ತೆ. ಈ ಸಮಯದಲ್ಲಿ ನೀವು ನೀರನ್ನು ಕುಡಿದ್ರೆ ನಿಮ್ಮ ಶಕ್ತಿ ಜಾಸ್ತಿ ಆಗತ್ತೆ, ನಿಮ್ಮ ಒಂದು ಸಾಮರ್ಥ್ಯ ಜಾಸ್ತಿ ಆಗತ್ತೆ. ಯಾಕಂತಂದರೆ ನೀರಿನ ಬಗ್ಗೆ ಹೇಳುವಾಗ ಆಚಾರ್ಯರು ಹೇಳ್ತಾರೆ, ಅಜೀರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿಂ ಬಲಪ್ರದಂ ಭೋಜನೆ ಚ ಅಮೃತಂ ವಾರಿ ಭೋಜನಾಂತೆ ವಿಷಪ್ರದಂ ಅಂತಂದರೆ ಅಜೀರ್ಣ ರೋಗದಲ್ಲಿ ಔಷಧಿ ಏನಾಗಿರುತ್ತೆ? ನೀರು. ಅಲ್ಲಿ ಅಜೀರ್ಣ ರೋಗದಲ್ಲಿ ಆಲ್ರೆಡಿ ಅಜೀರ್ಣ ಇದೆ, ಆಹಾರವೇ ಜೀರ್ಣ ಆಗ್ತಾ ಇಲ್ಲ, ಇನ್ನು ನೀವು ಇನ್ನೊಂದಿಷ್ಟು ಔಷಧಿಗಳನ್ನು ವಿಧವಾದ ಔಷಧಿಗಳನ್ನು ಪ್ರಯತ್ನ ಮಾಡಿದರೆ ಖಂಡಿತ ಅದು ಜೀರ್ಣ ಆಗಲ್ಲ. ನಿಮಗೆ ಅಜೀರ್ಣ ಪರಿಸ್ಥಿತಿಯಲ್ಲಿದ್ದಾಗ ಏನು? ನೀರೇ ಔಷಧಿ. ಅಜೀರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿಂ ಬಲಪ್ರದಂ ಅಂತಂದರೆ ಜೀರ್ಣ ಆದಾಗ, ಆಹಾರ ಜೀರ್ಣ ಆಗಿರುವ ಹಂತದಲ್ಲಿ, ಯಾವಾಗ ನಿಮ್ಮ ಆಹಾರ ಜಸ್ಟ್ ಈಗಷ್ಟೇ ಜೀರ್ಣ ಆಗಿದೆ ಈ ಹಂತದಲ್ಲಿ ವಾರಿಂ ಅಂದರೆ ನೀರನ್ನು ಕುಡಿದರೆ ಬಲಪ್ರದಂ ನಿಮ್ಮ ಬಲವರ್ಧನೆ ಆಗತ್ತೆ, ನಿಮಗೆ ಶಕ್ತಿ ಸಿಗತ್ತೆ, ನಿಮಗೆ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಹಾಗೂ ನಿಮ್ಮ ದೇಹಕ್ಕೆ ಶಕ್ತಿವರ್ಧಕವಾಗಿ ಈ ನೀರು ಕೆಲಸ ಮಾಡುತ್ತೆ. ಹಾಗಾಗಿ ಜೀರ್ಣ ಆಹಾರ ಲಕ್ಷಣದಲ್ಲಿ ಕೂಡ ಹೇಳಿದ್ದಾರೆ, ಪಿಪಾಸ ಉತ್ಪತ್ತಿ ಆಗತ್ತೆ ಅಂದರೆ ನಿಮ್ಮ ಆಹಾರ ತೆಗೆದುಕೊಂಡ 2-2.5 ಗಂಟೆಗಳಲ್ಲಿ ಬಾಯಾರಿಕೆ ಆಗತ್ತೆ. ಆ ಸಮಯದಲ್ಲಿ ನೀವು ಚೆನ್ನಾಗಿ ಸ್ವಲ್ಪ ಮಟ್ಟಿಗೆ ನೀರನ್ನು ಕುಡಿದ್ರೆ ನಿಮಗೆ ಬಲವರ್ಧನೆ ಆಗತ್ತೆ, ಶಕ್ತಿ ಬರುತ್ತೆ. ವಿನಾಕಾರಣ ಸುಸ್ತಾಗ್ತಾ ಇರೋವಂಥದ್ದು, ಪದೇ ಆಲಸ್ಯ ಅನಿಸೋದು, ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಆಗದೇ ಇರೋವಂಥದ್ದು ಅಥವಾ ಕೆಲಸ ಮಾಡಬೇಕಂತ ಅನಿಸಿದ್ರೂ ಶಕ್ತಿ ಸಾಲದೇ ಇರೋದು, ಈ ಥರದ ಸಮಸ್ಯೆ ಎಲ್ಲ ನಿಮ್ಮಲ್ಲಿದ್ದರೆ ದಯವಿಟ್ಟು ಈ ಒಂದು ಸಿಂಪಲ್ ಉಪಾಯವನ್ನು ಉಪಯೋಗಿಸಿ ಆಹಾರ ತೆಗೆದುಕೊಂಡ ಆ ಒಂದು ಜೀರ್ಣ ಆಹಾರ ಕಾಲದ ನಂತರ, ಅಂದರೆ ಆಹಾರ ಜೀರ್ಣ ಆಗಲಿಕ್ಕೆ ಸಾಧಾರಣ ಒಂದು 2.5 3 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ. ಆ ಸಮಯದ ನಂತರ ನೀವು ನೀರನ್ನು ಕುಡಿದ್ರೆ ನಿಮ್ಮ ಶಕ್ತಿ ಜಾಸ್ತಿ ಆಗತ್ತೆ, ಎನರ್ಜಿ ಲೆವೆಲನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ಬೋದು. ಹೀಗೆ ಆಹಾರ ಜೀರ್ಣ ಆಗಿದ್ದು ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ಆಯುರ್ವೇದ ಗ್ರಂಥಗಳಲ್ಲಿ ನಮಗೆ ಇಷ್ಟು ಸುಂದರವಾದ ಒಂದು ಎಕ್ಸ್ಪ್ಲೇಷನ್ ನೋಡಲಿಕ್ಕೆ ಸಿಗತ್ತೆ. ನೀವು ಕೂಡ ನಿಮ್ಮ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಒಮ್ಮೆ ಅನಾಲಿಸಿಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಕಂಟೆಂಟ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ನನ್ನ ಜೊತೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇವತ್ತಿನ ಈ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳಿ. ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯ ತನಕ ಆರೋಗ್ಯದಿಂದ ಇರಿ, ಖುಷಿಯಿಂದ ಇರಿ. ಮತ್ತೆ ಸಿಗ್ತೇನೆ. ನಮಸ್ಕಾರ.